ಎಲ್ಲರಿಗೂ ನಮಸ್ಕಾರ. ನಿನ್ನೆ ಎಪಿಸೋಡ್ ಕೇಳಿದ್ರಿ, ಹುಸೇನ್ ನಿಜಾಮ್ ಶಾಗಾದಂಥ ಅವಮಾನ, ನೋವು, ದುಃಖ ಎಲ್ಲ ಕೇಳಿದ್ರಿ. ಏನು ಬರೀತಾರೆ ಇತಿಹಾಸಕಾರರು ಅಂದರೆ, ರಾಮರಾಯನು ವಿಜಯನಗರದ ಸಮಾಧಿಯನ್ನಾಗಿ ಇರ್ತಿದ್ದೇನೆ. ಎಷ್ಟು ಚೆನ್ನಾಗಿದೆ ನೋಡಿ, ಕರೆಕ್ಟ್ ಅದು. ರಾಮರಾಯನು ವಿಜಯನಗರದ ಸಮಾಧಿಯನ್ನು ಅಗೆಯುತ್ತಿದ್ದರು. ಅವ್ರಿಗೆ ಗೊತ್ತಿಲ್ಲದಂಗೆ ವಿಜಯನಗರದ ವಿನಾಶಕ್ಕೆ ಮುನ್ನುಡಿಯನ್ನು ಬರೆಯುತ್ತಿದ್ದರು ಅಂತ ಹೇಳ್ತಾರೆ. ಸೊ ಮುಂದೆ ಏನು ಬರುತ್ತೆ ಅಂತ ಯಾರಿಗೆ ಗೊತ್ತು? ಇವತ್ತೇನಾಗಿದೆ, ಆ್ಯಕ್ಟ್ ಆಫ್ ವಾರ್ ಇವತ್ತು ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ವಾ? ಈಗ ನಾವು ಟೆರರ್ ಕ್ಯಾಂಪ್ ಮೇಲೆ ಬಾಂಬ್ ಹಾಕಿದ್ದೀವಿ, ಮುಂದೆ ಏನಾಗುತ್ತೆ ನಮಗೇನು ಗೊತ್ತು? ಬಾಂಬ್ ಹಾಕಬೇಕು, ಹಾಕಿದ್ದೀವಿ ಈಗ ಅಷ್ಟೇ. ನಮ್ಮದು ಹಂಗೆ ರಾಮರಾಯರು. ಹುಸೇನ್ ನಿಜಾಮ್ ಶಾ ಸುಮ್ಮನಾಗಲಿಲ್ಲ, ಆಯಿತಾ? ತನ್ನ ಮಗಳು ಕುತುಬ್ ಶಹನನ್ನು ತನ್ನ ಪಕ್ಷಕ್ಕೆ ಕರೆದನು, ಗೋಲ್ಕೊಂಡಾದನ್ನು ಪಕ್ಷಕ್ಕೆ ಕರೆದನು. ತನ್ನ ಮಗಳು ಬಿಬಿ ಜಮಾಲಿಯನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿ ವಂಶದೊಂದಿಗೆ ಸಂಬಂಧವನ್ನು ಬಲಗೊಳಿಸಿಕೊಂಡನು. 62ನೇ ಇಸ್ವಿನಲ್ಲಿ ಕಲ್ಯಾಣಕ್ಕೆ ಮುತ್ತಿಗೆ ಹಾಕಿದನು. ಆಗ ಅಲಿ ಆದಿಲ್ ಶಾ ಇವರಿಬ್ಬರನ್ನು ಸೇರ್ಕೊಂಡು, ಇವಾಗ ಕುತುಬ್ ಶಾ ಮತ್ತು ನಿಜಾಮ್ ಶಾ ಇಬ್ಬರು ಒಂದಾಗ್ಬಿಟ್ಟು ಬೀಗ್ರಾಗ್ಬಿಟ್ಟು ಕಲ್ಯಾಣದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಹೇಗೇನು ಅಲಿ ಆದಿಲ್ ಶಾ ಓಡೋಗಿ ವಿಜಯನಗರದವ್ರನ್ನ ಕರ್ಕೊಂಬರ್ತಾನೆ, ಯಾರನ್ನ ರಾಮರಾಯರನ್ನು ಕರ್ಕೊಂಬರ್ತಾರೆ. ಸೊ ರಾಮರಾಯರು ಏನೋ ಬಂದು ಇದು ಮಾಡೋಕ್ಕೆ ಶುರು ಮಾಡ್ತಾರೆ. ಏನೋ ರಾಮರಾಯರ ಕಡೆಯಿಂದ ವಿಜಯನಗರದ ಸೈನ್ಯನೂ ಬರುತ್ತೆ, ಅಲಿ ಆದಿಲ್ ಶಾ ಸೈನ್ಯ ಬರುತ್ತೆ. ಅದಲ್ಲದೆ ಇದು ಸಾಲದು ಅಂತ ಬಿರಾರು, ಮಧ್ಯಪ್ರದೇಶ ಬಿರಾರ್ ಶಾಹಿ ಅವ್ರನ್ನೂ ಕರ್ಕೊಂಬರ್ತಾರೆ. ರಾಮರಾಯರು ಮಾಡಿದ ಅನ್ಯಾಯಕ್ಕಾಗಿ, ಜಹಾಂಗೀರ್ ಖಾನನನ್ನು ಕೊಂದ ಅನ್ಯಾಯಕ್ಕಾಗಿ ಹುಸೇನ್ ನಿಜಾಮ್ ಶಾ ಎಂದಿಗೂ ರಾಮರಾಯರನ್ನು ಕ್ಷಮಿಸಲಿಲ್ಲ. ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅವನ ತಲೆ ಕಡಿದಿದ್ದು ರಾಮರಾಯರನ್ನು. ನನ್ನ ಸೈನ್ಯಾಧಿಕಾರಿ ತಲೆ ಕಡಿಸ್ದೆಯಲ್ಲ ನೀನು ಅಂತಲೇ ಅವ್ರ ತಲೆಯನ್ನು ಕಡಿಬೇಕಾಯ್ತು ಅಂತ ಕೊನೆಯಲ್ಲಿ. ಅದನ್ನು ಆಮೇಲೆ ಹೇಳ್ತೀನಿ ನಾನು, ಆಯಿತಾ? ಅಲ್ಲಿಯ ಮಂತ್ರಿ ಜಫೇರ್ ಖಾನನು ಜಹಾಂಗೀರನ್ನು ಅನಗತ್ಯವಾಗಿ ಕೊಲ್ಲಿಸಿದ್ದಕ್ಕಾಗಿ ನಿಜಾಮ್ ಶಾಹನನ್ನು ಎಂದಿಗೂ ಕ್ಷಮಿಸಲಿಲ್ಲ. ಏಕೆಂದರೆ ಜಹಾಂಗೀರ್ ಖಾನ್ ಧೈರ್ಯಶಾಲಿಯೂ ನಿಜಾಮ್ ಶಾಹಿ ರಾಜ್ಯದ ನಿಷ್ಠ ಅಧಿಕಾರಿಯೂ ಆಗಿದ್ದನು. ಹುಸೇನ್ ನಿಜಾಮನಿಗೆ ವೈರ ಸೇನೆಯನ್ನು ಎದುರಿಸಲು ಸಾಧ್ಯವಾಗಲಿಲ್ಲ. ವೇಗವಾಗಿ ಅಹ್ಮದರಕ್ಕೆ ಹಿಂದಿರುಗಿ ಭದ್ರವಾಗಿ ಕುಳಿತುಕೊಂಡನು. ಸೊ ಪಾಪ ಇವನು ಕಲ್ಯಾಣದ ಮೇಲೆ ಅಂದರೆ ಹುಸೇನ್ ನಿಜಾಮ್ ಶಾ ಎದೆಯಲ್ಲಿ ಬಗ 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 ಅಂತ ಅವಮಾನ, ನೋವು, ನಿಂದನೆ, ಸೇಡು ಎಲ್ಲ ಉರಿತಾ ಇರತ್ತೆ. ಆ ಉರಿ ತಡೆಯೋಕ್ಕಾಗದೆ ಗೊತ್ತು ಅವನಿಗೆ, ವಿಜಯನಗರ ನನಗಿಂತ ಬಲಶಾಲಿ ಅಂತ ಗೊತ್ತು, ಅಲಿ ಆದಿಲ್ ಶಾ ವಿಜಯನಗರದ ಸಪೋರ್ಟ್ ಇದೆ ಅಂತಲೂ ಗೊತ್ತು. ಆದರೂ ಬಿಡಲ್ಲ, ನೋಡೋಣ ಅಂತ ಕುತುಬ್ ಶಾಹಿ ಜೊತೆ ಸೇರ್ಕೊಂಡು ಬೀಗತನ ಬೆಳೆಸ್ಕೊಂಡು ಸಂಬಂಧ ಬೆಳೆಸ್ಕೊಂಡು ಪುನಃ ಕಲ್ಯಾಣ ಕಿತ್ಕೊಳ್ಳೋಕ್ಕೆ ಫೈಟಿಂಗ್ ಮಾಡ್ತಾನೆ. ಆಗಲ್ಲ ಪಾಪ, ಇವರು ಬಂದು ಕೊಟ್ಟೆಟ್ಗೆ ಪುನಃ ಅಹ್ಮದ್ ನಗರಕ್ಕೆ ಓಡೋಗಿ ಭದ್ರವಾಗಿ ಕೂತ್ಕೊತಾನೆ, ಆಯಿತಾ? ಆದರೆ ಮಿತ್ರ ಸೇನೆಗಳು ಈ ಸಲ ಹುಸೇನನ್ನು ಶಾಂತವಾಗಿರಲು ಬಿಡಲಿಲ್ಲ. ಅವನ ಬಲವಾದ ಕೋಟೆ ಜಿನ್ನಾರಿಗೆ ಮುತ್ತಿಗೆ ಹಾಕಿದವು. ಅಷ್ಟರಲ್ಲಿ ಹುಸೇನ್ ನಿಜಾಮ್ ಶಾ ಅದೃಷ್ಟ ಚೆನ್ನಾಯಿತು, ಮುಂಗಾರು ಪ್ರಾರಂಭ ಆಗೋಯಿತು. ಮುಂಗಾರು ಪ್ರಾರಂಭ ನೋಡ್ರಿ ಅಂದರೆ ಆವಾಗ ಮಳೆ ಶುರುವಾದರೆ ಹೆಂಗಿತ್ತು ಸೀನು ಅಂತ. ಒಂದು ಮಳೆ ಶುರುವಾದರೆ ಬರಗೆಟ್ಟು ನಿಂತಿರೋ ಕೆರೆ, ಕಟ್ಟೆ, ಕುಂಟೆ, ಕಾಲುವೆ, ನದಿ ಎಲ್ಲ ಪ್ರವಾಹ ಬಂದ್ಬಿಡೋದು. ಮುಂಗಾರಿಗಷ್ಟು ಹೆದರ್ತಾ ಇದ್ರು ಜನ. ಚಾತುರ್ಮಾಸ್ಯ ಮಾಡ್ತಾಯಿರೋ, ನಾನು ನಿಮ್ಮ ಹಂಪಿ ಸೀರೀಸಲ್ಲಿ ತೋರಿಸಿದ್ದೀನಿ. ಶ್ರೀರಾಮ್ ದೇವರು ಚಾತುರ್ಮಾಸ್ಯಕ್ಕಾಗಿ ಮಾಲ್ಯವಂತ ರಘುನಾಥ ಬೆಟ್ಟದಲ್ಲಿ ಕೂತಿದ್ರು 4 ತಿಂಗಳು ಅಂತ. ಮುಂಗಾರಿನ ಹೊಡೆತ ಎಷ್ಟಿರ್ತಿತ್ತು 4 ತಿಂಗಳು ಅಂತ ನೋಡ್ಕೊಳ್ಳಿ. ಮುಂಗಾರು ಶುರು ಆಯಿತು ಅಂದರೆ ಇದೇ ಮೇ ಜೂನಲ್ಲೇ ಇವನು ಮುತ್ತಿಗೆ ಹಾಕಿದ್ರು. ಇವರು ಯಾರು ವಿಜಯನಗರ ಬಿಜಾಪುರ ಸೇರಿಕೊಂಡು ಅಹ್ಮದ್ ನಗರಿಗೆ ಮುತ್ತಿಗೆ ಹಾಕಿದ್ರು. ಇನ್ನೇನು ಮುತ್ತಿಗೆ ಹಾಕಿ ಫೈಟಿಂಗ್ ಶುರು ಮಾಡಬೇಕು, ಆವಾಗ ಮುಂಗಾರು ಶುರು ಆಗುತ್ತೆ. ಇವರೆಲ್ಲ ಹಿಂದಕ್ಕೆ ಬರ್ತಾರೆ. ಮುಂಗಾರು ಶುರು ಆಗ್ಬಿಟ್ರೆ ನೀರು ಎಲ್ಲೆಲ್ಲ ಕೊಚ್ಕೊಂಡು ಹೊಡೋಗುತ್ತೆ. ಇವ್ರ ಆಹಾರ ಪದಾರ್ಥ, ಇವ್ರದ್ದು ಗ್ಯಾರಿಸನ್ನು, ಇವ್ರ ಮಿಲಿಟ್ರಿ ಥಿಂಗು, ಇವ್ರ ಆನೆ, ಕತ್ತೆ, ಕುದುರೆ, ಒಂಟೆ ಎಲ್ಲ ಕೊಚ್ಕೊಂಡು ಹೊಡೈತವೆ. ಲಕ್ಷಾಂತರ ಕೋಟ್ಯಾಂತರ ನಷ್ಟ ಆಗ್ಬಿಡುತ್ತೆ ಸೈನ್ಯಕ್ಕೆ ಅಂತ ಹುಷಾರಾಗಿ ಹಿಂದಕ್ಕೆ ಬಂದ್ಬಿಡ್ತಾರೆ. ಹುಸೇನ್ ನಿಜಾಮ್ ಶಾ ಬದುಕೊಂಡ್ಬಿಡ್ತಾನೆ, ಆಯಿತಾ? ಸೊ ಇದನ್ನು ಇಷ್ಟೆಲ್ಲ ನೋಡ್ತಿರ್ತಾನಲ್ಲ ಅಲಿ ಆದಿಲ್ ಶಾ, ಇಲ್ಲ ಒಂದು ಕಡೆ ಅವನಿಗೆ ಹುಸೇನ್ ನಿಜಾಮ್ ಶಾ ಮೇಲೆ ಅಯ್ಯೋ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ. ನಾನು ರಾಮರಾಯನ್ ಕೇಳ್ಕೊಂಡೆ, ನಿಜ ನನ್ನನ್ನು ಕಾಪಾಡಿ, 4 ಜನ ಶಾಹಿ ಸುಲ್ತಾನರು ನನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಕಾಪಾಡಿ ಅಂತ ಕೇಳ್ಕೊಂಡೆ. ಇವರು ಕಾಪಾಡಿದ್ರು. ಅದಲ್ಲದೆ ನನ್ನ ಆಸೆ ಹೇಳ್ಕೊಂಡೆ, ನನ್ನ ಕಲ್ಯಾಣ ಬೇಕು, ಸೊಲ್ಲಾಪುರ ಬೇಕು ಅಂತ. ಮಗ ಆಸೆ ಪಟ್ಟು ಕೇಳ್ದ ಅಂತ ತಂದೆಯ ಸ್ಥಾನದಲ್ಲಿದ್ದಂಥ ರಾಮರಾಯರು ಅವೆರಡನ್ನ ಒಂದೇ ಒಂದು ಪತ್ರದ ಮುಖೇನ ನನಗೆ ಕೊಡಿಸ್ಕೊಟ್ರು. ಒಂದೇ ಒಂದು ಲೆಟರು, ಕಲ್ಯಾಣನ ಇವನು ಕೊಡಬೇಕು, ನೀನು ವಾಪಸ್ ಹೋಗಬೇಕು ಅಂತ ರಾಮರಾಯರು ಬರೆದ ಒಂದು ಲೆಟರು ಹುಸೇನ್ ನಿಜಾಮ್ ಶಾ ಸೈಲೆಂಟಾಗಿ ಅವನ ಬೆಳ್ಳಿ ತಟ್ಟೆಯಲ್ಲಿಟ್ಟು ಕಲ್ಯಾಣನ ವಾಪಸ್ ಕೊಟ್ಬಿಟ್ರು, ಆಯಿತಾ? ಆದರೆ ಎಲ್ಲ ಆದಮೇಲೆ ಇವ್ರು ಸುಮ್ಮನಿರಬೇಕಿತ್ತು. ಜಹಾಂಗೀರ್ ಖಾನನ್ನು ಕೊಲ್ಲಿಸಬಾರ್ದಾಗಿತ್ತು. ಹುಸೇನ್ ನಿಜಾಮ್ ಶಾ ಬರಿಕಾಲಲ್ಲಿ ಬಂದು ಇವ್ರು ಕೈ ಹಿಡಿದು ತಪ್ಪಾಯಿತು ಅಂತ ಕೇಳಿಸ್ಕೊಳ್ಬಾರ್ದಾಗಿತ್ತು ಅಂತ ಅಲಿಗೆ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ. ಇದು ಹೆಂಗೆ ಗೊತ್ತೇನ್ರಿ? ಇದು ಹೆಂಗೆ ಗೊತ್ತಾ? ನೀವೊಂದು ಪಿಕ್ಚರ್ ನೋಡ್ತಾ ಇರ್ತೀರ, ವಿಲನ್ ಬಂದು ಹೀರೋಯಿನನ್ನು ರೇಪ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ಹೀರೋ ಬಂದು ಹೊಡೆಯೋಕ್ಕೆ ಶುರು ಮಾಡ್ತಾನೆ. ಒಂದು 5 ನಿಮಿಷ ನಮ್ಗೆ ಚೆನ್ನಾಗಿರುತ್ತೆ, ಹಾಕು ನನ್ನ ಮಗನಿಗೆ ಅಂತ. ಯಾಕೆಂದರೆ ಇವನು ಹೀರೋಯಿನನ್ನು ಕೆಡ್ಸೋಕ್ಕೆ ಟ್ರೈ ಮಾಡ್ತಾನೆ. ಅರ್ಧ ಗಂಟೆ ಫೈಟಿಂಗ್ ಆಡ್ತಾ ಈ ವಿಲನ್ ಸೋಲ್ತಾ ಸಾಯ್ತಾ ಇರ್ತಾನಲ್ಲ, ಆಗ ನೋಡ್ತಾ ಇದ್ರೆ ನಮಗೂ ಅಯ್ಯೋ ಅನ್ಸ್ಬಿಡುತ್ತೆ, ಪಾಪ ಅವ್ನು ಸಾಯ್ತಾನಲ್ಲ, ಪಾಪ ಬಿಟ್ಬಿಡ್ಬಾರ್ದ. ಗೊತ್ತಾಯ್ತಾ? ಕ್ಯಾಚ್ ದ ಫೀಲಿಂಗ್. ಅದೇ ಫೀಲಿಂಗು ಈ ಅಲಿ ಆದಿಲ್ ಶಾಗೂ ಆಗುತ್ತೆ. ಅಯ್ಯೋ ಅವ್ನಿಗೆ ಇಷ್ಟು ಅವಮಾನ ಮಾಡ್ತಾ ಇದ್ದೀವಲ್ಲ ಹುಸೇನ್ ನಿಜಾಮ್ ಶಾಗೆ, ಯಾಕೆ ಅವ್ನಿಗೆ ಅಷ್ಟು ಅವಮಾನ ಯಾಕೆ ಗೊತ್ತೇನ್ರಿ? ಇವೆಲ್ಲ
ಅಲ್ಲಿ ರಿಲಿಜನ್ ಮೇಲಾಗಲಿ ಇನ್ನೊಂದು ಮೇಲಾಗಲಿ ಅಷ್ಟು ಪ್ರಾಮುಖ್ಯತೆ ಇರಲಿಲ್ಲ ಇಲ್ಲಿವರೆಗೂ. 1563-64 ರಿಲಿಜನ್ ಪ್ರಾಮುಖ್ಯತೆ ತಗೊಂಡಿರಲಿಲ್ಲ. ಅವಾಗೇನಿದ್ದು ರಾಜ್ಯಗಳು ಕೊಡಕೊಳ್ಳೋ ಸಂಬಂಧಗಳು ವ್ಯವಹಾರಗಳೇ ಮುಖ್ಯವಾಗಿತ್ತು. ಯಾವಾಗ ರಾಮರಾಯರು ಇದನ್ನೆಲ್ಲ ಮೀರಿ 5 ಜನರನ್ನು ಹಡುಂಬಲವಾಗಿಸ್ಕೊಂಡ್ರು, ಆಗ ಇವ್ರಿಗೆ ಒಳಗಡೆ ಇದ್ದಂಥ ರಿಲಿಜನ್ನು ಎದ್ದು ಕೂತ್ಕೊಂಡ್ಬಿಡುತ್ತೆ. ನಾವು 5 ಜನ ಇಸ್ಲಾಂ, ನಾವು ಯಾಕೆ ಅವ್ರಿಗೆ ಸಲಾ ಮಾಡಬೇಕು, ನಾವು ಒಂದಾಗೋಣ, 5 ಜನ ಸೇರಿ ನಮ್ಮ ಶಾಶ್ವತ ಶತ್ರುವಾದಂಥ ವಿಜಯನಗರದ ಪತನಕ್ಕೆ ನಾವು ಕಾರಣ ಆಗ್ಬಿಡೋಣ, ನಾಶ ಮಾಡಿಬಿಡೋಣ, ಜೀವನದಲ್ಲಿ ಮೇಲೆದ್ದಾಳಬಾರ್ದು, ಅಂಥ ಪಾಠ ವಿಜಯನಗರಕ್ಕೆ ಕಲಿಸೋಣ ಅಂತ ಈ 5 ಜನಕ್ಕೆ ಶುರು ಆಗ್ಬಿಡ್ತು. 4 ಜನಕ್ಕೆ ಆಲ್ರೆಡಿ ಇತ್ತು, ಅಲಿ ಆದಿಲ್ ಶಾ ಆಗಿರಲಿಲ್ಲ. ಈ ಪ್ರಸಂಗ ಆದಮೇಲೆ ಜಹಾಂಗೀರ್ ಖಾನನ ವಧೆಯೊಂದಿಗೆ ವಿಜಯನಗರದ ಪತನದ ಪ್ರಥಮ ಹೆಜ್ಜೆ ಇಟ್ಟಿತು ಅಂತ ಹೇಳ್ಬೋದು. ವಿಜಯನಗರದ ವಿನಾಶದ ಪ್ರಥಮ ಹೆಜ್ಜೆ ಜಹಾಂಗೀರ್ ಖಾನನ ಕೊಲೆ, ಶಿರಚ್ಛೇದನ. ಅದನ್ನೇ ಇಲ್ಲಿ ಬರೀತಾರೆ ನೋಡ್ರಿ. ಅಲಿ ಆದಿಲ್ ಶಾ ಸಹ ಇಷ್ಟಪಡಲಿಲ್ಲ. ಈಗ ಎಲ್ಲರಿಗೂ ರಾಮರಾಯರ ಉದ್ದೇಶಗಳ ಮೇಲೆ ಸಂದೇಹ ಬರತೊಡಗಿತು. ಅವರಿಗೆ ನಿಜವಾಗಿಯೂ ಬಿಜಾಪುರಕ್ಕೆ ಸಹಾಯ ಮಾಡೋ ಉದ್ದೇಶ ಇದೆಯಾ, ಅಥವಾ ವಿಜಾಪುರಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು 5 ಜನನು ನೀರು ಕುಡಿಯೋಕ್ಕೆ ವಿಜಯನಗರದವ್ರು ನೋಡ್ತಾವ್ರ? ಅದು ಡೌಟ್ ಶುರು ಆಗ್ಬಿಡ್ತು. ಈ ಯುದ್ಧಗಳಿಂದ ಅಂತಿಮವಾಗಿ ಲಾಭ ಆಗ್ತಿರೋದು ಯಾರಿಗೆ? ವಿಜಯನಗರಕ್ಕೆ. ದಕ್ಕನ್ನಿನ ಸುಲ್ತಾನರು ರಾಮರಾಯರ ರಾಜಕೀಯ ಪಗಡೆಯಾಟದಲ್ಲಿ ಕಾಯಿಗಳಾಗಿ ಪರಿಣಮಿಸಿಲ್ಲವೇ? ಇದನ್ನೇ ನಾನು ಹೇಳಿದ್ದು. ಅವ್ರವ್ರೆ ಕೇಳ್ತಾರೆ, ಇವ್ರು ಚದುರಂಗ ಆಡ್ತಾರೆ, ನಾವು ಬರೀ ಕಾಯಿ ಆಗ್ಬಿಟ್ಟಿದ್ದೀವಿ ಕಣಮ್ಮ, ಅವ್ರು ಆಡಿಸ್ದಂಗೆ ಆಡ್ತಾ ಇದ್ದೀವಿ, ನಮಗೇನು ಸ್ವಂತ ಶಕ್ತಿ, ಸ್ವಂತ ಡಿಸಿಷನ್ ಮೇಕಿಂಗೇ ಇಲ್ಲ. ಇದ್ದರೂ ರಾಮರಾಯ ನಮ್ಮನ್ನು ಬಿಡ್ತಾ ಇಲ್ಲ. ಈ ಅರಿವು ಮೂಡುತ್ತಲೇ ಅಲಿ ಆದಿಲ್ ಶಾ ಯುದ್ಧವನ್ನು ನಿಲ್ಲಿಸ್ಬಿಟ್ಟ. ಅರ್ಥ ಮಾಡ್ಕೊಳ್ಳಿ. ಮುಂಗಾರು ಬಂತು, ಹಿಂದಕ್ಕೆ ಹೋದ್ರಲ್ಲ, ಆ ಹಿಂದಕ್ಕೆ ಹೋಗೋ ಟೈಮಲ್ಲಿ ಅಲಿ ಆದಿಲ್ ಶಾ ಎಲ್ಲ ಯೋಚನೆ ಮಾಡ್ಕೊಂಡ. ಯಾವಾಗ ಹಿಂಗೆ ಅನ್ಸಕ್ಕೆ ಶುರುವಾಯಿತು, ಯುದ್ಧ ನಿಲ್ಲಿಸ್ಬಿಟ್ಟ. 1563 ಜೂನ್ ತಿಂಗಳಲ್ಲಿ ಸೇನೆಗಳು ತಮ್ಮ ಡೇರೆಗೆ ಹಿಂತಿರುಗಿದವು. ಜೂನ್ ತಿಂಗಳು ಅದೇ ಮಾನ್ಸೂನ್ ಶುರು ಆಗೋದು, ಮುಂದಿನ ತಿಂಗಳಿಂದ ಮಳೆ ಶುರು. 65ನೇ ಇಸ್ವಿ 63ನೇ ಇಸ್ವಿ 1563 ಯುದ್ಧ ನಿಂತಾಯಿತು. ಬಿಜಾಪುರ ಸುಲ್ತಾನನ ಆತ್ಮಸಾಕ್ಷಿ ಕೊರೆಯತೊಡಗಿತು. ಅಲಿ ಆದಿಲ್ ಶಾದು ತಾನು ರಾಮರಾಯನ ಆಸಕ್ತಿಗಳನ್ನು ಪೋಷಿಸುತ್ತಾ ದಕ್ಕನ್ ಶಾಹಿಗಳ ಆಸಕ್ತಿಗೆ ಹಾನಿ ಉಂಟು ಮಾಡುತ್ತಿಲ್ಲವೇ ಅಲ್ವೇ? ನಾನು ರಾಮರಾಯನಿಗೆ ಒಳ್ಳೇದು ಮಾಡೋಕ್ಕೋಗಿ 4 ಜನ ಎದುರಾಕತ್ತಾ ಇದ್ದೀನಲ್ಲ. ರಾಮರಾಯನು ದಕ್ಕನ್ನಿನಲ್ಲಿ ಪರಮಪ್ರಭುವಾಗಿ ಮಾಡುವುದು ಎಲ್ಲರನ್ನ ಹಿತವನ್ನು ರಕ್ಷಿಸುತ್ತದೆಯೇ? ಆಯ್ತಪ್ಪ, ನಾವು 5 ಜನ ಶಾಹಿ ಸುಲ್ತಾನರು ಸೇರ್ಕೊಂಡು ರಾಮರಾಯ ನೀನೇ ನಮ್ಮ ದೇವರು, ನೀನೇ ಶ್ರೀರಾಮಚಂದ್ರ ಅಂದ್ಬಿಟ್ರೆ ಅವರು ನಮ್ಮ ಹಿತವನ್ನು ರಕ್ಷಿಸುತ್ತಾರೆಯೋ, ಅಥವಾ ನಮ್ಮ ಆಸ್ತಿನೆಲ್ಲ ನುಂಗಿ ನೀರು ಕುಡಿದ್ಬಿಟ್ಟು ನಮ್ಮನ್ನು ಸಾಮಂತರಾಗಿ ನೋಡ್ಕೊತಾ ಇದ್ದಾರೋ? ಯಾಕೆಂದರೆ ಇಡೀ ದಕ್ಷಿಣ ಭಾರತದಲ್ಲಿ ಮಧ್ಯಪ್ರದೇಶದಿಂದ ಕೆಳಗಡೆ ಈ 5 ಜನ ಶಾಹಿ ಸುಲ್ತಾನರ ಮುಟ್ಟೆ ಇಡೀ ದಕ್ಷಿಣ ಭಾರತ ರಾಮರಾಯರ ಅಡಿಯಲ್ಲಿ ಅವರ ಒಂದು ಅಣತಿಗಾಗಿ ಕಾಯುತ್ತಿತ್ತು. ಇಮ್ಯಾಜಿನ್ ದ ಪವರ್ ಆಫ್ ರಾಮರಾಯ. ಇಮ್ಯಾಜಿನ್ ನೋಡ್ರಿ, ಇವ್ರು 5 ಜನ ನಾವು ಸೇರ್ಕೊಂಬಿಟ್ರೆ, ಇವನು ತನ್ನ ಸಾಗರದೊಳಗೆ ಸೇರ್ಸ್ಕೊಂಬಿಟ್ರು, ನನ್ನ ಸಾಮಂತನ ಮಾಡ್ಕೊಂಬಿಟ್ರು, ನಮಗೆ ಬರೀ ದುಡ್ಡಿಂಗ್ ಬಿಸಾಕ್ಬಿಡ್ತಾರೋ, ಅಥವಾ ನಾವು ಸ್ವತಂತ್ರವಾಗಿರ್ಬೋದು, ಇದು ಅವ್ರಿಗೆ ಯೋಚನೆ ಶುರುವಾಗುತ್ತೆ. ರಾಮರಾಯರನ್ನು ದಕ್ಕನ್ನಿನಲ್ಲಿ ಪರಮಪ್ರಭುವಾಗಿ ಮಾಡುವುದು ಎಲ್ಲರ ಹಿತವನ್ನು ರಕ್ಷಿಸುತ್ತದೆಯೇ? ಶಾಹಿ ರಾಜ್ಯಗಳನ್ನು ಒಂದರನ್ನು ದುರ್ಬಲಗೊಳಿಸಿ ನಾಶ ಮಾಡುತ್ತಿಲ್ಲವೇ? ಒಂದಾದ್ಮೇಲೆ ಒಂದು ದುರ್ಬಲ ಆಗ್ತಾ ಇದೆ. ಅಹಮದ್ನಗರ ದುರ್ಬಲ ಆಯಿತು, ಕುತುಬ್ ಶಾಹಿ ದುರ್ಬಲ ಆಯಿತು, ಬೀದರ್ ಶಾಹಿ ಅಂತೂ ಮಲಗೋಗ್ಬಿಡ್ತು, ಬಿರಾರ್ ಶಾಹಿ ರಾಮರಾಯರು ಹೇಳ್ದಂಗೆ ಕೇಳ್ತಾವ್ರೆ. ಉಳ್ಕೊಂಡಿರೋದು ನಾನು ಬಿಜಾಪುರ ಆದಿಲ್ ಶಾಹಿ, ನಾನು ಸೇರ್ಕೊಂಬಿಟ್ರೆ ನನ್ನನ್ನು ತೀಡಾಕ್ಬಿಡ್ತಾರೆ ರಾಮರಾಯರು. ಅಷ್ಟರಲ್ಲೇ ಹಲವು ಕಥೆಗಳು, ಸುಳ್ಳು ವದಂತಿಗಳು ಹಬ್ಬಿದ್ದವು. ಸುಳ್ಳು ವದಂತಿಗಳನ್ನ ಹರಡಿಸ್ಬಿಟ್ರು ಇವರು. ರಾಮರಾಯರು ಮಸೀದಿಗಳನ್ನು ಮನಿಲಗೊಳಿಸುತ್ತಿದ್ದಾರೆ, ಕುರಾನಿಗೆ ಅಪಮಾನ ಮಾಡಿದ್ದಾರೆ, ಮುಸ್ಲಿಂ ಮಹಿಳೆಯರ ಜೊತೆ ಅಸಭ್ಯವಾಗಿ ನಡೆದುಕೊಂಡಿದ್ದಾರೆ, ಇತ್ಯಾದಿ. ಅಲಿಯ ರಾಮರಾಯಗಳು ರಾಮರಾಯನ ಎದುರಿಗೆ ಕಾಣಿಸಿಕೊಂಡಾಗ ಅಪಮಾನವನ್ನು ನುಂಗಿಕೊಳ್ಳಬೇಕಾಗುತ್ತಿತ್ತು. ಅಲಿಯ ವಿಷಾದದ ಪಾತ್ರ ತುಂಬಿತು. ರಾಮರಾಯರ ಉದ್ಧತತನವು ಮಿತಿಯನ್ನು ಮೀರಿದೆ ಎಂದು ಅವನು ಡಿಸೈಡ್ ಮಾಡಿದನು. ಯಾರಾದರೂ ನೋಡಮ್ಮ ಗುರು, ನೀವೊಂದು ಟಾಪ್ ಮೋಸ್ಟ್ ಕಂಪ್ನಿ CEO ನೋಡಕ್ಕೆ ಹೋಗ್ತೀರಾ ಅನ್ಕಪ್ಪ, ಏನು ನಿಮ್ಮ ಕರ್ಬಿಟ್ಟು ಬನ್ನಿ ಇನ್ನು ಕೂರಿಸ್ಬಿಡ್ತಾನೆ, ಮಗನೇ ಯಾವಾಗ ಬದುಕ ಮರಗಿಲ್ಲ, ಅವನು 200 ಜನ ನೋಡೋಕೆ ಬಂದಿರ್ತಾರಲ್ಲಿ, ನೀನು 201ನೇ ಅವನು. ಈಗ ರಾಮರಾಯರನ್ನು ನೋಡೋಕ್ಕೆ ಇಡೀ ದಕ್ಷಿಣ ಭಾರತ ನೋಡ್ಕೊಳ್ತಾ ಇರ್ತಾರೆ ರಾಮರಾಯರು ಅಂದರೆ, ದಿನಕ್ಕೆ 200 ಜನ ಇರ್ತಾರೆ ಕಣ್ರಿ. ಅದರಲ್ಲಿ ಅಲಿ ಕಡೆಯವ್ರು ಇಬ್ಬರು ಅಷ್ಟೇ. ಇವನಿಗೇನು ಅಲ್ಲಿಗೆ ನಮ್ಮ ಕಡೆ ಹೋದ ತಕ್ಷಣ VIP ಟ್ರೀಟ್ಮೆಂಟ್ ಕೊಟ್ಬಿಡ್ತಾನೆ, ಬಾ ನಿನಗೆ ಬಾ, ನಿಂತಿರಪ್ಪ ನಿಲ್ಲಿಸ್ತಿರ್ತೀನಲ್ಲಿ ಅವನ್ನ. ಅವನದು ಸರದಿ ಬಂದಾಗ ಏನು ಬಂದಿ ನೀನು, ಏನಕ್ಕೆ ಬಂದೆ ಈಗ ಅಂತ ಈ ರೀತಿ ಮಾತುಗಳು. ಇದೇನು ಅಂದರೆ ಇವೆಲ್ಲ ಒಂಥರ ಪಾಪದ ಕೂಡ ತುಂಬ್ದಂಗೆ. ದೇವರು ಚೆನ್ನಾಗಿರೋಕ್ಕೂ ಮನುಷ್ಯದ ಎದೆ ಒಳಗೆ ಪ್ರೀತಿ ಹಾಕ್ತಾನೆ, ಇದ್ದಕ್ಕಿದ್ದಂಗೆ ಲವ್ ಶುರು ಆಗ್ತದೆ.
ಕಿತ್ತಾಡ್ಕೊಂಡು ಸಾಯ್ಬೇಕು ಅಂದರೆ ಒಂದೇ ಒಂದು ಹನಿ ವಿಷ ಹಾಕ್ಬಿಡ್ತಾನೆ ಭಗವಂತ, ಮುಗೀತಲ್ಲಿಗೆ ಕಿತ್ತಾಡಿ ಸಾಯ್ತಾ ಇರೋದು. ಅದು ಗಂಡ ಹೆಂಡತಿ ಆಗಿರ್ಬೋದು, ಅದು ಅಳಿಯ ರಾಮರಾಯ ವರ್ಸಸ್ ಅಲಿಯ ದಿಲ್ಶಾ ಆಗಿರ್ಬೋದು, ಆಲ್ ಈಸ್ ದ ಸೇಮ್. ಸೊ ಅಲಿ ಈಗ ರಾಮರಾಯ ಉದ್ದಟತನೂ ಮೇರಿದೆ ಅಂತ. ರಾಮರಾಯ ಇಲ್ಲದೆ ಅಲಿ ನಾಲ್ಕಂಡು ಇವ್ರು 4 ಜನ ತೀಡ್ಬಿಡ್ತಾ ಇದ್ರು, ಅದಿಲ್ಲ ಇವನಿಗೀಗ ಅಲ್ವೇನ್ರಿ. ಒಬ್ಬರು ರಾಮರಾಯರು ಇಲ್ಲದೇ ಇದ್ದಿದೆ ಬಿಜಾಪುರದ ಆದಿಲ್ ಶಾಹಿಗಳ ವಂಶ ಇವ್ರ ತಂದೆಯಾದಂಥ ಇಬ್ರಾಹಿಂ ಆದಿಲ್ ಶಾಗೆ ಮುಗಿದೋಗ್ತಿತ್ತು. ಅಲಿ ಆದಿಲ್ ಶಾ ಪಟ್ಟಕ್ಕೆ ಬಂದಾಗ 16 ವರ್ಷ, ಅವನನ್ನು ಮಗನ ಥರ ಬೆಳೆಸ್ತವನು ರಾಮರಾಯ. ಆ ನಿಯತ್ ಇವನು ಕೊನೆವರೆಗೂ ಇಟ್ಕೋಬೇಕಿತ್ತು, ಇವನು ಕೊನೆವರೆಗೂ ಇಟ್ಕೋತಾನೆ. ಆದರೆ ಹುಸೇನ್ ನಿಜಾಮ್ ಶಾ ಎದೆಯಲ್ಲಿದ್ದಂಥ ದ್ವೇಷ ಇದೆಯಲ್ಲ, ಆ ದ್ವೇಷದ ಬೆಂಕಿಯ ಮುಂದೆ ಅಲಿ ಆದಿಲ್ ಶಾ ಕರಗೋಗ್ಬಿಡ್ತಾನೆ. ಅರ್ಥ ಆಯ್ತಾ? ಇವನು ಇವನಿಗೇನು ಒಂದು ನೆಪ ಸಿಕ್ಬಿಡ್ತು ಅಲಿ ಆದಿಲ್ ಶಾಗೆ, ನಾನು ಶಾಹಿ ಸುಲ್ತಾನ್ರ ಜೊತೆ ಸೇರ್ಕೊಂಬಿಡೋಣ, ಅವ್ರು 4 ಜನ ಕಷ್ಟದಲ್ಲವ್ರೆ, ನಾವು 5 ಜನ ಕಷ್ಟದಲ್ಲಿರೋರು ಸೇರ್ಕೊಂಡು ಇವ್ನು ಎತ್ತುಬಿಡೋಣ ಅಂತ. ಅರ್ಥ ಆಯ್ತಾ? ಈ ವಿಜಯನಗರಕ್ಕೆ ಬಂದವರೇ ರಾಮರಾಯರು ವೈರಿಗಳ ವಿರುದ್ಧವಾಗಿ ತಾನು ಸಹಾಯ ಮಾಡಿದ್ದಕ್ಕಾಗಿ ತನಗೆ ಯಾದಗಿರಿ ಬಾಗಲಕೋಟೆ ಕೊಟ್ಬಿಡಿ. ಈ ರಾಮರಾಯರು ಸುಮ್ಮನಿರಲ್ಲ ಕಣ್ರಿ. ನಮಗೂ ಇಲ್ಲೇ 16,000 ಕೋಟಿ ಬಿದ್ದೈತೆ, 16,000 ಕೋಟಿ ಎಣಿಸಲಾಗದ ಸಂಪತ್ತು. ಯಾದಗಿರಿ ಕೊಡಿ, ಬಾಗಲಕೋಟೆ ಯಾಕಪ್ಪ ಬೇಕು ಇವ್ರಿಗೆ? ಯಾಕ್ರಿ ಬೇಕು? ನಾವು ಹಂಗೆ ಹೇಳೋಕ್ಕಾಗಲ್ಲ. ನಾವೆಲ್ಲ ಎಕ್ಕಶ್ಚಿತ್ ಕುನ್ನಿಗಳು. ನಾವು ರಾಮರಾಯನ್ ಎಕ್ಕಡದ ಮೇಲಿನ ಧೂಳು. ನಾವೆಲ್ಲ ಲೆಕ್ಕ. ಅವರ ಸಂಪತ್ತು, ಅವರ ಕ್ಷಾತ್ರ, ಅವರ ವಿದ್ಯೆ, ಅವರ ವಯಸ್ಸು, ಆಯುಸ್ಸು, ಅನುಭವಕ್ಕೆ ಮುಂದೆ ನಾವೆಲ್ಲ ಅಯೋಗ್ಯರು ಬಿಡ್ರಿ. ರಾಮರಾಯರು ಏನು ಮಾಡ್ತಾರೆ? ವಿಜಾಪುರಕ್ಕೆ ವಾಪಸ್ ಬಂದು, ಎಲ್ಲಿ ಮುಂಗಾರು ಸ್ಟಾರ್ಟ್ ಆಯಿತು ಅಂತ ಅಹಮದ್ನಗರಕ್ಕೆ ಹೋಗಿದ್ದವರೆಲ್ಲ ವಾಪಸ್ ಬರ್ತಾರಲ್ಲ, ನೋಡಪ್ಪ ನಾನು ನಿನಗೋಸ್ಕರ ಹೆಲ್ಪ್ ಮಾಡೋಕ್ಕೆ ಅಹಮದ್ನಗರ ತನಕ ನಾನು ಬಂದಿದ್ದೆ, ಮುಂಗಾರು ಶುರು ಆಯಿತು, ಯುದ್ಧ ಬೇಡ ಅಂತಂದು ನೀನೇ, ಈಗ ನಾನು ಅಲ್ಲಿಗೆ ಬಂದಿದ್ದೆ, ನೀನು ನನ್ನ ಹೆಲ್ಪ್ ತಗೊಂಡಿದ್ದೀರೆ, ಅಹಮದ್ನಗರನ ಹಿಂಗೆ ತೀಡ್ಬಿಟ್ಟು ನೀನು ಕೊಟ್ಬಿಡ್ತಾ ಇದ್ದೆ, ನೀನು ಬೇಡ ಅಂದರೆ ನಿನ್ನಿಷ್ಟ. ಈಗ ನಾನು ಅಲ್ಲಿವರೆಗೆ ಬಂದಿದ್ನಲ್ಲ, ನನಗೆ ಯಾದಗಿರಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ 2 ನಮಗೆ ಕೊಟ್ಬಿಡು. ಯಾದಗಿರಿ ಬಾಗಲಕೋಟೆ ನನಗೆ ಕೊಟ್ಬಿಡು. ಈಗ ಅದ್ರ ಇನ್ಕಮ್ ಎಲ್ಲ ನಂದು ಅಂತ ರಾಮರಾಯರು ಹೇಳ್ತಾರೆ. ಆಯಿತಾ? ಇದು ಈಗ ಇವರೊಬ್ರಿಗಲ್ಲ, ಕುತುಬ್ ಶಾ ಕೇಳ್ತಾರೆ. ಯಾರ? ಗೋಲ್ಕೊಂಡ ಕುತುಬ್ ಶಾಗೆ, ನೀನು ನನ್ನ ಅನುಮತಿ ಇಲ್ಲದೆ ಹುಸೇನ್ ನಿಜಾಮ್ ಶಾ ಜೊತೆಗೆ ಹೋಗಿ ಸೇರ್ಕೊಂಡೆ, ಅವ್ನು ಕೊಟ್ಟ ಅಂತ ಮಗಳ ಮದುವೆ ಮಾಡ್ಕೊಂಬಿಟ್ಟೆ, ಅವನ ಜೊತೆಗೆ ಹೋಗಿ ಸೇರ್ಕೊಂಬಿಟ್ಟೆ, ಅದಕ್ಕಾಗಿ ನೀನು ಗೋವಿಲ್ಕೊಂಡ, ಗುಂಟೂರು, ಪೆನಗಲ್ನ ನೀನು ನನಗೆ ಕೊಡಬೇಕು. ಒಂದು ಕಡೆ ಅಲಿ ಆದಿಲ್ ಶಾಗೆ, ನೋಡಪ್ಪ ನಾನು ನಿನ್ನ ಜೊತೆ ಬಂದು ಹೆಲ್ಪ್ ಮಾಡಿದ್ದೀನಿ, ಅಹಮದ್ನಗರ ತನಕ ಬಂದಿದ್ದೀನಿ, ನೀನು ನನಗೆ ಬಾಗಲಕೋಟೆ, ಯಾದಗಿರಿ ಕೊಟ್ಬಿಡು. ಇನ್ನೊಂದು ಕಡೆ ಕುತುಬ್ ಶಾ ಗೋಲ್ಕೊಂಡದವಂಗೆ, ನೋಡಪ್ಪ ನನ್ನ ಅನುಮತಿ ಇಲ್ಲದೆ ನೀನು, ಫಸ್ಟ್ ಆಫ್ ಆಲ್ ನನ್ನ ಅನುಮತಿ ಇಲ್ಲದೆ ನೀನು ಅವ್ನ ಮಗಳನ್ನ ಮದುವೆ ಆಗಿದ್ದೆ ದೊಡ್ಡ ತಪ್ಪು. ಹುಸೇನ್ ನಿಜಾಮ್ ಶಾ ಆಯಿತು, ನೀವಿಬ್ಬರು ಹೆಂಗೋ ಮದುವೆ ಆದ್ರಿ, ಮದುವೆ ಆದಮೇಲೆ ನೀವಿಬ್ಬರು ಸೇರ್ಕೊಂಡು ನನ್ನ ಮೇಲೆ ಯುದ್ಧಕ್ಕೆ ಬರ್ತೀರಾ ಅಲೇ, ಅದಕ್ಕೆ ನೀನು ನನಗೆ ಗೋವಿಲ್ಕೊಂಡ, ಗುಂಟೂರು, ಪನಗಲ್ಲು ನೀನು ನನಗೆ ಕೊಟ್ಬಿಡು. ಆಯಿತಾ? ಈ ಕಡ್ಡಾಯದ ಆದೇಶವನ್ನು ತಿರಸ್ಕರಿಸುವ ಸ್ಥಿತಿಯಲ್ಲಿ ಇಬ್ಬರೂ ಇರಲಿಲ್ಲ. ಲೆಕ್ಕ ಹಾಕಳ್ರಿ. ಅವ್ನು ಕೊಡಬೇಕಷ್ಟೇ, ಒಂದ್ಸಲಿ ಹುಂಕಾರ ಹಾಕಿದ್ರು ಬಿಡ್ಬಿಡ್ಬೇಕಷ್ಟೇ, ಇನ್ನೇನು ಉಸಿರು ಬಿಡೋಂಗಿಲ್ಲ. ರಾಮರಾಯರ ಪವರ್. ಅದಕ್ಕೆ ನಾನು ರಾಮರಾಯರನ್ನು ಹೊಗಳೋದು. ಇಡೀ ವಿಜಯನಗರ ಸಾಮ್ರಾಜ್ಯದಲ್ಲಿ ಮುಕಟಮಣಿ ರಾಮರಾಯರು. ಇವ್ರನ್ನೆಲ್ಲ ಕಡ್ಡಿ ಆಡ್ದಂಗೆ ಆಡಿಸ್ಬಿಟ್ರು. ಈ ಒಂದು ಕಡ್ಡಿ ತಗೊಂಡು ಅಕ್ವೇರಿಯಂ ಒಳಗೆ ಹಿಂಗೆ ಆಡಿಸಿದ್ರೆ ಮೀನುಗಳು ಒದ್ದಾಡ್ತಾವಲ್ಲ, ಹಂಗೆ ಆಡಿಸ್ಬಿಟ್ರು ರಾಮರಾಯರವ್ರನ್ನೆಲ್ಲ. ರಾಮರಾಯರ ಆದೇಶವನ್ನು ತಿರಸ್ಕರಿಸುವ ಸ್ಥಿತಿಯಲ್ಲಿ ಇಬ್ಬರು ಇರಲಿಲ್ಲ. ಆದರೆ ಈ ಹಕ್ಕೊತ್ತಾಯದ ಪರಿಣಾಮ ಬಹುದೂರ ಸ್ಪರ್ಶಿಯಾಯಿತು. ಅಂದರೆ ಇದೆಲ್ಲ ಒಂದೊಂದು ಮೆಟ್ಲು, ಇಳಿಯೋ ಮೆಟ್ಲು. ವಿಜಯನಗರದ ಪತನಕ್ಕೆ ಒಂದೊಂದೇ ಮೆಟ್ಲು ಇಳಿತಾ ಇದ್ದಾರೆ ರಾಮರಾಯರು ಅಂತ. ಬಹುದೂರ ಸ್ಪರ್ಶಿ ಆಯಿತು. ಸುಲ್ತಾನನ ಕಣ್ಣು ತೆರೆಯಿತು. ಯಾರ್ದು? ಅಲಿ ಆದಿಲ್ ಶಾ ಕಣ್ಣು ತೆರೆಯಿತು. ತಮ್ಮ ಅಂತಃಕಲಗಳ ಪ್ರಯೋಜನ ಯಾರಿಗೆ ಆಗುತ್ತಿದೆ ಎಂದು ಅಂಗೈನ ಹುಣ್ಣಿನ ಕ್ಷಯ ನಿಷ್ಠರವಾಯಿತು. ಅವನಿಗೆ ಗೊತ್ತಾಗೋಯ್ತು. ಈಗ ನಾವು ಕಚ್ಚಾಡಿದ್ರೆ ಯಾರಿಗೂ ಉಪಯೋಗ? ರಾಮರಾಯರಿಗೆ. ಈಗ ನಾವು ಕಚ್ಚಾಡೋದು, ಒಬ್ಬ ರಾಮರಾಯರ ಸಹಾಯ ಕೇಳೋದು, ಇನ್ನೊಬ್ಬ ರಾಮರಾಯರಿಗೆ ಆಪೋಸಿಟ್ ಆಗೋದು, ಸೋಲೋದಿಬ್ರು. ವಿಜಯನಗರನ ಎದುರಿಸುವಂಥವನು ಇಡೀ ಭಾರತದಲ್ಲೇ ಆ ಕಾಲಕ್ಕೆ ಯಾರೂ ಇರಲಿಲ್ಲ, ಇಡೀ ಭಾರತದಲ್ಲಿ. ಸೊ ನಾವ್ಯಾಕೆ ಇವರ ಜೊತೆ ಇರಬೇಕು? ಆಯಿತಾ? ತಮ್ಮ ಅಂತಃಕಲಗಳ ಪ್ರಯೋಜನ ಯಾರಿಗೆ ಆಗುತ್ತಿದೆ ಎನ್ನುವುದು ಅವನಿಗೆ ಮನವರಿಕೆ ಆಯಿತು. ಭಾರೀ ವಿಪತ್ತನ್ನು ತಪ್ಪಿಸಿಕೊಳ್ಳುವುದು ಹೇಗೆ ಎಂದು ಅವರು ಆಲೋಚಿಸಿದರು. ಬಂದು ನಿಂತ್ಬಿಟ್ಟಿದೆ ಈಗ ಮನೆ ಮುಂದೆ ಒಂದು ದೊಡ್ಡ ಐಸ್ ಕ್ಯೂಬ್ ರಾಕ್ ಬಂದು ನಿಂತ್ಬಿಟ್ಟಿದೆ. ಹಿಂದ್ಗಡೆಯಿಂದ ಬಂದು ನಮ್ಮನ್ನು ನುಗ್ಕೊಂಡೋಗುತ್ತೆ. ಇನ್ನು ತಡೆಯೋದು ಹೆಂಗೆ? ರಾಮರಾಯರು ಈಗ ಅವರಿಗೆ ಅತ್ಯಂತ ಪರಿಣಾಮಕಾರಿಯಾದ, ಆಕ್ರಮಣಕಾರಿಯಾದ ಶತ್ರು, ಅತ್ಯಂತ ಅಪಾಯಕಾರಿಯಾದ ಶತ್ರುವಾಗಿ ಪರಿಣಿಸುತ್ತಿದ್ದರು. ಈಗಾಗಲೇ ಅವರು ದೋವಾ ಪ್ರದೇಶವನ್ನು ನುಂಗಿದ್ದರು. ಅದರ ಜೊತೆಗೆ ಈಗ ಯಾದಗಿರಿ, ಬಾಗಲಕೋಟೆ, ಕೋವಿಲ್ಕೊಂಡಗಳನ್ನು ಕೇಳುತ್ತಿದ್ದಾರೆ. ಇದೇನಾದ್ರು ನಾವು ಅವ್ರಿಗೆ ಕೊಟ್ಬಿಟ್ರೆ, ಬಿಜಾಪುರ, ಗೋಲ್ಕೊಂಡ ಮತ್ತು ವಿಜಯನಗರ ಗಡಿ ಏನು ಅಂದರೆ ಕೃಷ್ಣಾ ನದಿಯೇ ಗಡಿ. ಕೃಷ್ಣಾ ನದಿ ದಾಟಿದರೆ ಬಿಜಾಪುರ, ಗೋಲ್ಕೊಂಡ ಸಿಗುತ್ತೆ.
ಆ ಕಡೆ ದಾಟಿದ್ರೆ ವಿಜಯನಗರ ಸಿಗುತ್ತೆ ಅಂತ ಇದೆ. ಇದನ್ನೇನಾದ್ರು ಕೊಟ್ಟುಬಿಟ್ರೆ ಈ ನೈಸರ್ಗಿಕ ಗಡಿ ಮಾಯವಾಗಿ ಹೋಗಿ ಇಡೀ ದಕ್ಷಿಣ ಭಾರತವನ್ನೇ ಅವರ ಊಟ ಮಾಡುವ ತಟ್ಟೆಯಾಗಿ ಎಲ್ಲನೂ ಹಿಂಗಾಕಿ ಹಿಂಗೆ ತಿಂದುಬಿಡ್ತಾರೆ. ಹಿಂಗೆ ಸೌರ್ಬಿಟ್ಟು ಒಂದು ಸಲ ಇಲ್ಲಿಂದ ನೆಕ್ಬಿಡ್ತಾರೆ ರಾಮರಾಯರು. ಆಯಿತಾ? ಏನೇ ಕಾರಣಕ್ಕೂ ಅವರು ಕೇಳುತ್ತಿರುವ ಸ್ಥಳಗಳನ್ನು ಕೊಡಬಾರದು. ಒಂದರ ನಂತರ ಒಂದರ ಬೇಡಿಕೆ ಇದ್ದೇ ಇರುತ್ತದೆ. ಕೊನೆಗೆ ಇಡೀ ದಕ್ಕನ್ನನ್ನೇ ಅವರು ನುಂಗಿ ನೀರು ಕುಡಿಯುತ್ತಾರೆ. ಕೊನೆ ಪಕ್ಷ ಇಡೀ ದಕ್ಕನ್ನು ನುಂಗದೇ ಇದ್ರೂ ವರ್ಸ್ಟ್ ಕೇಸ್ ಏನಾಗುತ್ತೆ, 5 ಜನ ಶಾಹಿ ಸುಲ್ತಾನರನ್ನು ತಮ್ಮ ಮನೆಯ ಗುಲಾಮರನ್ನಾಗಿ ಮಾಡ್ಕೊಳ್ತಾರೆ ಅಂತ ಇವರು ಡಿಸೈಡ್ ಆಗ್ತದೆ. 5 ಜನ ಶಾಹಿ ಸುಲ್ತಾನರು ಅವ್ರ ಮನೆ ಗುಲಾಮರಾಗುವುದು ನಿಶ್ಚಿತ. ಈಗಾಗಲೇ ಅವರ ಅದೃಷ್ಟಗಳನ್ನು ನಿರ್ಣಯಿಸುವ ಮಟ್ಟದಲ್ಲಿ ರಾಮರಾಯರು ಈಗ ಅವ್ರ ಹಣೆ ಬರೆಯೋ ದೇವರಾಗ್ಬಿಟ್ಟಿದ್ರು. ಒಳ್ಳೇದು ಬರೆದ್ರೆ ಒಳ್ಳೆಯದು, ಕೆಟ್ಟದ್ದು ಬರೆದ್ರೆ ಕೆಟ್ಟದ್ದು. ಅವರ ಕತ್ತಿಯೇ ಎಲ್ಲರ ಭವಿಷ್ಯವನ್ನು ನಿರ್ಧರಿಸುತ್ತಿತ್ತು. ರಾಮರಾಯರ ಕತ್ತಿ ಜೀವನದಲ್ಲಿ ಒಂದ್ಸಲಿ ನಾನು ನೋಡೋಡ್ಬೇಕು. ನಾನು ನೋಡಿದ್ರೆ ನಿಮಗೂ ತೋರಿಸ್ತೀನಿ ಎಂಥ ಕತ್ತಿರಿ. ಆ ಕತ್ತಿನ ಹಿಂಗಂದರೆ ಇಡೀ ದಕ್ಷಿಣ ಭಾರತ ಅಲ್ಲಾಡೋಗ್ಬಿಡ್ತಾ ಇತ್ತು ಅಂದರೆ ಏನು ಪವರ್ ಇರಬೇಕು ಆ ಕತ್ತಿಗೆ. ಅವರ ಕತ್ತಿಯೇ ಎಲ್ಲ ವಿಚಾರಗಳನ್ನು ನಿರ್ಧರಿಸುತ್ತಿತ್ತು. 58ನೇ ಇಸ್ವಿಯಲ್ಲಿ ಅವರು ಆಡಿದ ಒಂದು ಮಾತು ಇಬ್ರಾಹಿಂ ಕುತುಬ್ ಶಾ ನಿಜಾಮ್ ಹುಸೇನ್ ಶಾಗೆ ಹಿಂತಿರುಗುವಂತೆ ಮಾಡ್ತಾ, ಅವೆಲ್ಲ ಹಿಂದೆ ಇದೆ. ಹುಸೇನ್ ನಿಜಾಮ್ ಶಾ 1 ಬಾರಿ ಷರತ್ತುಗಳನ್ನು ವಿಧಿಸಿ ಅವನನ್ನು ಕಿತ್ತುಕೊಳ್ಳಬೇಕಾಯಿತು. ಅಲಿ ಆದಿಲ್ ಶಾನಿಂದ ದೋಆಬ್ ಪ್ರದೇಶವನ್ನು ಕಿತ್ತುಕೊಂಡರು. ಸುಲ್ತಾನರು ಒಂದು ಅನಿವಾರ್ಯ ತೀರ್ಮಾನಕ್ಕೆ ಬಂದರು. ತಾವು ಉಳ್ಕೋಬೇಕು ಅಂದರೆ ಮೊದಲು ಒಗ್ಗಟ್ಟಾಗಿ ನಿಲ್ಲಬೇಕು, ತಮ್ಮ ಎಲ್ಲ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಬೇಕು, ತಮ್ಮ ನಡುವ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸಿಕೊಳ್ಳಬೇಕು, ತಮ್ಮೆಲ್ಲರ ಸಮಾನ ವೈರಿಯಾದಂಥ ವಿಜಯನಗರವನ್ನು ಮತ್ತು ರಾಮರಾಯರನ್ನು ನಾಶ ಮಾಡಲು ಒಂದು ದೊಡ್ಡ ಯೋಜನೆಯನ್ನು ರೂಪಿಸಬೇಕು. ದಕ್ಕನ್ ದುರಂತದ ಹೊಸ್ತಿಲಿನಲ್ಲಿತ್ತು. ಶಾಹಿ ಸುಲ್ತಾನರ ವ್ಯವಹಾರಗಳಲ್ಲಿ ಅತಿಯಾಗಿ ತೊಡಗಿಸಿಕೊಂಡಿದ್ದೇ ರಾಮರಾಯರು ಮತ್ತು ವಿಜಯನಗರದ ಸಾಮ್ರಾಜ್ಯಕ್ಕೆ ಮುಳುವಾಯಿತು. ಈಗ ಒಂದು ಮನೆ, ಗಂಡ ಹೆಂಡತಿ ಮಗ 2-3 ಜನ ಮಕ್ಕಳಿರ್ತಾರೆ. ಗಂಡ ಚೆನ್ನಾಗಿ ಒಳ್ಳೆ ಸಂಪಾದನೆ ಮಾಡಿರ್ತಾರೆ, ಎಲ್ಲ ರಿಟೈರ್ ಆಗಿಬಿಡುತ್ತೆ, ಮನೆ ಇರುತ್ತೆ, ಮೇಲೊಂದು ಮನೆ ಬಾಡಿಗೆ ಬಂದಿರುತ್ತೆ, ಗಂಡನ ಪೆನ್ಷನ್ ಬಂದಿರ್ತದೆ. ಹೆಂಡ್ತಿಗೇನು ಅಡುಗೆ ಮಾಡು ಎಲ್ಲ ಆಯಿತು. ಒಂದು ಸೊಸೆ ತಂದು ಮದುವೆ ಮಾಡ್ಕೊತಾರೆ. ಈ ಹೆಂಡ್ತಿ ಅವಳಲ್ಲ ಅತ್ತೆ, ಅವಳಿಗೆ ಇನ್ನೇನಾರು ಕೆಲಸ ಆಯ್ತಾ? ದುಡ್ಡು ಹೆಂಗಪ್ಪ ಅನ್ನಂಗಿಲ್ಲ, ಪೆನ್ಷನ್ ಬತ್ತೈತೆ, ಮೇಲೆ ಬಾಡಿಗೆ ಬತ್ತೈತೆ, ಹೇಳ್ದಂಗೆ ಕೇಳಕ್ಕೆ ಗಂಡ ಅವನೇ, ಹೇಳ್ದಂಗೆ ಕೇಳಕ್ಕೆ ಮಗ ಅವನೇ. ಯಾರು ಹಿಂಸೆ ಕೊಡ್ಬೇಕು ಅವಳ ಅತ್ತೆ? ಸೊಸೆನಾ? ಅಲ್ಲಿ ಕೂತ್ಕೊಬೇಡ, ಇಲ್ಲಿ ನಿಂತ್ಕೊಬೇಡ, ರಂಗೋಲಿ ಹಾಕಿದ್ಯಾ, ತಿಂಡಿ ಮಾಡಿದ್ಯಾ, ಟೀ ಕೊಟ್ಟ್ಯಾ, ಹಿಂಸೆ ಕೊಡ್ತಾ ಇರ್ತಾಳೆ. ರಾಮರಾಯರು ಈಗ ಅತ್ತೆ ಮನೆ ಸೊಸೆ ಅತ್ತೆ, ಇನ್ನೇನು ಕೆಲಸವಿಲ್ಲ, ಇಡೀ ದಕ್ಕನ್ನು ಅವ್ರು ಹೇಳ್ದಂಗೆ ಕೇಳ್ತಾ ಇದೆ. ಕೈ ಕಡಿಯುತ್ತಲ್ವ ರೀ. ನೀವು ಒಂದು ಗೊತ್ತಿಲ್ಲ ನಿಮಗೆ, 6 ತಿಂಗಳು ಜಿಮ್ ಮಾಡಿಬಿಡಿ, 1 ವಾರ ಜಿಮ್ ಮಾಡ್ತಿರಲ್ಲ, ಹಿಂಗೆ ಗೊತ್ತಾ ಯಾವನ್ನಾರು ಎದುರುಗಡೆ ಸಿಕ್ಕರು ಹೊಡಿಬೇಕು ಅನಿಸ್ತಾ ಇರ್ತದೆ. ನೀವು ಅಂದ್ಕೊಳ್ತಾರೆ ಕೇಳಬೇಕಾ? ನೀವು ಹಿಂಗೆ ಅಂದ್ಕೊಂಡು ಯಾವನ್ನಾರು ಸಿಕ್ಕರು 2 ಕೊಡೋಣ ಅನಿಸ್ತದೆ. ನೀವು 1 ವಾರ ಜಿಮ್ ಮಾಡಿದ್ರೆ ಅವ್ನು ಕೊಡೋಣ ಅನ್ಸ್ಬೇಕಾರೆ. ರಾಮರಾಯರು 80 ವರ್ಷ ಕತ್ತಿ ಹಿಡ್ಕೊಂಡೇ ಇದ್ದವ್ರನ್ನ ಸುಮ್ಮನೆ ಕೂರ್ಸೋಕ್ಕಾಗುತ್ತೇನ್ರಿ? ಆಗುತ್ತೇನ್ರಿ? ಚಾನ್ಸೇ ಇಲ್ಲ. 5 ಜನರನ್ನ ತೀಡ್ತಾ ಇರ್ತಾರೆ. ಅದರ ಅತಿಯಾಗಿ ತೀಡ್ಬಿಟ್ಟು ಅವರಿಗೆ ಅದು ವಿಜಯನಗರಕ್ಕೆ ಮುಳುವಾಗಿ ಹೋಯಿತು. ಅಲ್ಲನ್ರಿ? ಚೆನ್ನಾಗಿದೆಲ್ವಾ? ನಾಳೆ ಹೇಳ್ತೇನೆ.